ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಉಷಾ ಮಧ್ಯಮ ಕುಟುಂಬ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನವರಾತ್ರಿ ವೈಭವ ಭಾಗ 3 ನೋಡಿದ್ದೀರಿ. ಭಾಗ 3 ವಿಡಿಯೋದಲ್ಲಿ ಕೂಷ್ಮಾಂಡಾ ದೇವಿ ಮತ್ತು ಸ್ಕಂದಮಾತಾ ತಾಯಿ ಬಗ್ಗೆ ತಿಳ್ಕೊಂಡು ನಿಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈಗ ನವರಾತ್ರಿ ವೈಭವ ಭಾಗ 4 ಸರಣಿ ಮಾಡೋದಕ್ಕಿಂತ ಮುಂಚೆ ತಾವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಆದರೆ ಯಾರೂ ಲೈಕ್ ಮಾಡ್ತಿಲ್ಲ. ಇಷ್ಟ ಆಗಿಲ್ಲ ಅಂತ ಅಂದರೆ ಯಾವುದಕ್ಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಮುಂದಕ್ಕಾದರೂ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಈಗ ವಿಡಿಯೋ ಶುರು ಮಾಡೋಣ. ನವರಾತ್ರಿ ವೈಭವ ಭಾಗ 4. ಶಾರದೀ ನವರಾತ್ರಿಯಲ್ಲಿ ಪ್ರತಿದಿನವೂ ದುರ್ಗೆಯ ನವಶಕ್ತಿಯ ರೂಪಗಳನ್ನು ಆರಾಧಿಸುತ್ತೇವೆ. 6ನೆಯ ದಿನ ಕಾತ್ಯಾಯಿನಿ ದೇವಿಯನ್ನು ಹಾಗೂ 7ನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದೇವಿಯರು ಭಕ್ತರ ಕಷ್ಟಗಳನ್ನು ನಿವಾರಿಸಿ ಧೈರ್ಯ, ವಿಜಯ ಹಾಗೂ ಭಕ್ತಿಗೆ ಬಲ ತುಂಬುವ ಶಕ್ತಿಯುಳ್ಳವರು. ಹಾಗಾದರೆ ಕಾತ್ಯಾಯಿನ ದೇವಿಯ ಬಗ್ಗೆ, ಅಂದರೆ 6ನೇ ದಿನ 27 ಶನಿವಾರದಂದು ಆರಾಧಿಸಲ್ಪಡುವ ದೇವಿಯಾದ ಕಾತ್ಯಾಯಿನಿ ಬಗ್ಗೆ ತಿಳಿದುಕೊಳ್ಳೋಣವೇ? ಕಾತ್ಯಾಯಿನಿ ದೇವಿಯ ಜನನ ಕಾರಣ. ಮಹರ್ಷಿ ಕಾತ್ಯಾಯನ ಮಹಾ ತಪಸ್ಸಿನಿಂದ ಅವತರಿಸಿದ ಕಾರಣ ಈಕೆಯ ಹೆಸರು ಕಾತ್ಯಾಯಿನಿ ಎಂದು ಬಂದಿದೆ. ದೈತ್ಯ ಮಹಿಷಾಸುರ ಸಂಹಾರಕ್ಕಾಗಿ ಈಕೆ ದುರ್ಗೆಯ ರೂಪದಲ್ಲಿ ಪ್ರತ್ಯಕ್ಷಳಾದಳು ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹಾಗೆ ಕಾತ್ಯಾಯಿನಿ ದೇವಿಯ ಉದ್ದೇಶ ಮತ್ತು ಮಹಿಮೆಯ ಬಗ್ಗೆ ಹೇಳುವುದಾದರೆ, ಭಕ್ತರ ವಿವಾಹ ಸಂಬಂಧಿತ ಅಡಚಣೆಗಳನ್ನು ನಿವಾರಿಸುವ ತಾಯಿಯಾಗಿದ್ದಾಳೆ ಹಾಗೂ ಆತ್ಮಶುದ್ಧಿ, ಶಕ್ತಿ, ಧೈರ್ಯ ಹಾಗೂ ಆರೋಗ್ಯದ ವೃದ್ಧಿಯನ್ನು ನೀಡುವುದರಲ್ಲಿ ತಾಯಿ ಮಹಿಷಾಸುರನ ಮರ್ದಿನಿ ಎಂಬ ಖ್ಯಾತಿ ಪಡೆದಿದ್ದಾಳೆ. ಹಾಗೆ ತಾಯಿ ಕಾತ್ಯಾಯಿನಿ ದೇವಿಯ ಆರಾಧನೆಯ ಉದ್ದೇಶವೇನೆಂದು ತಿಳಿಯುವುದಾದರೆ, ತಾಯಿ ವಿವಾಹ ಸುಖ, ಸಾಂಸಾರಿಕ ಶ್ರೇಯಸ್ಸು, ಐಶ್ವರ್ಯ ಹಾಗೂ ಕೀರ್ತಿಗಾಗಿ ಪೂಜಿಸಲಾಗುತ್ತಾಳೆ. ತಾಯಿಗೆ ಇಷ್ಟವಾದ ಬಣ್ಣದ ಬಗ್ಗೆ ತಿಳಿಯುವುದಾದರೆ, ಕಾತ್ಯಾಯಿನಿ ದೇವಿಗೆ ಬೂದು ಬಣ್ಣ ಎಂದರೆ ಗ್ರೇ ಕಲ್ಲರ್, ಬೂದು ಬಣ್ಣ ಎಂದರೆ ತುಂಬ ಇಷ್ಟ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹಾಗೆ ಕಾತ್ಯಾಯಿನಿ ದೇವಿಗೆ ಇಷ್ಟವಾದ ನೈವೇದ್ಯ ಎಂದರೆ ತುಪ್ಪ ಮತ್ತು ಹಾಲು ಮತ್ತು ಜೇನು. ಈ 3ರಲ್ಲಿ ಯಾವುದನ್ನಾದರೂ ತಾಯಿಗೆ ನೈವೇದ್ಯವನ್ನಾಗಿ ಅರ್ಪಿಸಿ ತಾಯಿಯ ಪೂಜೆ ಮಾಡುವುದರಿಂದ ತಾಯಿ ನಮ್ಮ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಡುತ್ತಾಳೆ ಎಂದು ಪ್ರತೀತಿ ಇದೆ. ಹಾಗಾದರೆ ಕಾತ್ಯಾಯಿನಿ ದೇವಿಯ ಬಗ್ಗೆ ಕೊಟ್ಟಿರುವ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈಗ ದಿನ 7ನೇ ದಿನ, ಅಂದರೆ 28 ಭಾನುವಾರದಂದು ಕಾಳರಾತ್ರಿ ದೇವಿಯನ್ನು ಆರಾಧಿಸಲ್ಪಡುವ ದೇವಿಯಾಗಿದ್ದಾಳೆ. ಕಾಳರಾತ್ರಿ ದೇವಿಯು ಜನನ ಕಾರಣ ತಿಳಿಯುವುದಾದರೆ, ದುರ್ಗೆಯು ತನ್ನ ದೇಹದಿಂದ ಭಯಂಕರ ಕಪ್ಪು ರೂಪವನ್ನು ಹೊರಹೊಮ್ಮಿಸಿದಳು. ಅಸುರರ ಸಂಹಾರಕ್ಕಾಗಿ ಹಾಗೂ ಭಕ್ತರಲ್ಲಿ ದುಷ್ಟಶಕ್ತಿಗಳ ಭಯವನ್ನು ದೂರ ಮಾಡಲು ಅವತಾರ ಎತ್ತಿದ್ದಾಳೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಹಾಗೆ ಕಾಳರಾತ್ರಿಯ ದೇವಿಯ ಉದ್ದೇಶ ಮತ್ತು ಮಹಿಮೆಯ ಬಗ್ಗೆ ಹೇಳುವುದಾದರೆ, ದುಷ್ಟಶಕ್ತಿಗಳು, ಪಿಶಾಚಿ ಭಯ, ತಂತ್ರ ಮಂತ್ರಗಳ ಅಡಚಣೆಗಳನ್ನು ನಿವಾರಿಸುವ ತಾಯಿಯಾಗಿ ಶುಭಂ ಕರೋತಿ ಕಾಳರಾತ್ರಿ ಎಂದು ಪ್ರಸಿದ್ಧಳಾಗಿದ್ದಾಳೆ. ಭಯಾನಕ ರೂಪ ಹೊಂದಿದ್ದರೂ ಶುದ್ಧ ಮಂಗಳವನ್ನೇ ನೀಡುವಳು. ಹಾಗೆ ತಾಯಿಯ ಆರಾಧನೆಯ ಉದ್ದೇಶ ಏನೆಂದು ತಿಳಿಯುವುದಾದರೆ, ತಾಯಿ ಭಯ ನಿವಾರಣೆ ಮಾಡುವಳು, ಆರೋಗ್ಯ ರಕ್ಷಣೆ, ಜೀವನದಲ್ಲಿ ಶಕ್ತಿ ಮತ್ತು ದೈವಿಕ ಬಲ ಪ್ರಾಪ್ತಿ ಮಾಡುವಳು ಎಂದು ನಂಬಲಾಗಿದೆ. ಹಾಗೆ ಕಾಳರಾತ್ರಿ ದೇವಿಗೆ ಇಷ್ಟವಾದ ಬಣ್ಣ ಯಾವುದು ಎಂದರೆ ಕೇಸರಿ ಬಣ್ಣ, ಆರೆಂಜ್. ಹಾಗೆ ತಾಯಿಗೆ ಇಷ್ಟವಾದ ನೈವೇದ್ಯದ ಬಗ್ಗೆ ತಿಳಿಯುವುದಾದರೆ, ಬೆಲ್ಲದ ಪಾಕದಿಂದ ಮಾಡಿರುವಂತಹ ಸಿಹಿ ತಿನಿಸುಗಳೆಂದರೆ ತಾಯಿಗೆ ತುಂಬ ಇಷ್ಟ. ಕಾಳರಾತ್ರಿ ದೇವಿಗೆ ಇಷ್ಟವಾದ ಹೂಗಳ ಬಗ್ಗೆ ತಿಳಿಯುವುದಾದರೆ, ತಾಯಿಗೆ ಕಮಲ, ನೀಲಕಮಲ ವಿಶೇಷವಾಗಿ ತಾಯಿಗೆ ಇಷ್ಟವಾದ ಹೂವು ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಈ ರೀತಿ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಮತ್ತು 7ನೇ ದಿನ ಕಾಳರಾತ್ರಿ ದೇವಿಯನ್ನು ಪೂಜಿಸುವ ಮೂಲಕ ಭಕ್ತರ ಜೀವನದಲ್ಲಿ ಸೌಖ್ಯ, ಸಂಪತ್ತು, ಧೈರ್ಯ, ಬಲ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ಪಡೆಯುತ್ತಾರೆ ಎಂದು ಪ್ರತೀತಿ ಇದೆ. ಹಾಗೆಯೇ ಈಗ ನಾನು ತಿಳಿಸಿರುವ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮುಖಾಂತರ ನನಗೆ ಹೇಗಿದೆ ವಿಡಿಯೋ ಎಂಬುದನ್ನು ತಿಳಿಸಿಕೊಡಿ. ಈ ಮೇಲೆ ತಿಳಿಸಿರುವ ಎಲ್ಲ ದೇವಿಯ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ, ಇನ್ನು ಉಳಿದ 2 ದೇವಿಗಳ ಅವತಾರಗಳ ಬಗ್ಗೆ, ಅವರಿಗೆ ಇಷ್ಟವಾದ ಬಣ್ಣ, ಹೂಗಳು, ನೈವೇದ್ಯಗಳ ಬಗ್ಗೆ ಬರುವ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ತಾವೆಲ್ಲರೂ ನನ್ನ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶುಭವಾಗಲಿ. ಧನ್ಯವಾದಗಳು.